ಸ್ನೇಹಿತರೆ, ಕಲಿಯುಗ ಚಾನಲ್ಗೆ ಸ್ವಾಗತ. ಇಷ್ಟು ದಿನ ನೀವೆಲ್ಲ ಡೆವಿಲ್ ಅಂತ ಇದ್ವಿ. ಈಗ ಮಾರ್ಕ್ ಮತ್ತು 45 ಆಟ ಶುರು ಆಗ್ತಾ ಇದೆ ಅನ್ನಿಸ್ತಾ ಇದೆ. 45 ಟ್ರೈಲರ್ ಬಂದಾಯ್ತು, ಪ್ರೇಕ್ಷಕನ ತಲೆಯಲ್ಲಿ ಒಳವನ್ನು ಬಿಟ್ಟಾಯ್ತು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ 45 ಸಿನಿಮಾ ಕನ್ನಡದ 3 ಟಾಪ್ ಆಕ್ಟರ್ಸ್ ಕಾಂಬಿನೇಷನ್ ಸಿನಿಮಾ ಆಗಿದೆ. ರಿಯಲ್ ಸ್ಟಾರ್ ಉಪೇಂದ್ರ, ಸೆಂಚುರಿ ಸ್ಟಾರ್ ಶಿವಣ್ಣ ಮತ್ತು ರಾಜ್ ಬಿ ಶೆಟ್ಟಿ ಅಂತಹ ಅದ್ಭುತ ನಟರು ಈ ಸಿನಿಮಾದಲ್ಲಿರೋದರಿಂದ ಪ್ರೇಕ್ಷಕರಿಗೆ ಅದ್ಭುತ ಎಂಟರ್ಟೈನ್ಮೆಂಟ್ ಅಂತೂ ಪಕ್ಕ. ಆದರೆ 45 ಟ್ರೈಲರ್ ನೋಡಿದ ಮೇಲೆ ಮಾರ್ಕ್ ಸಿನಿಮಾ ಮೊದಲು ನೋಡೋದಾ ಅಥವಾ 45 ಸಿನಿಮಾ ಮೊದಲು ನೋಡೋದಾ ಅನ್ನೋ ಡೌಟ್ ಶುರುವಾಗಿದೆ. ಡಿಸೆಂಬರ್ 25ಕ್ಕೆ ಬರ್ತಾ ಇರೋ 45 ಸಿನಿಮಾದ ಟ್ರೈಲರ್ ಹೇಗಿದೆ, ನನಗೆ ಹೇಗೆ ಅನ್ನಿಸಿತ್ತು ಅನ್ನೋ ಕೆಲವು ವಿಚಾರವನ್ನು ನಿಮಗೆ ತಿಳಿಸ್ತೇನೆ. ಸ್ನೇಹಿತರೆ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಕೊಟ್ಟು ಬೆಂಬಲಿಸಿ. ಸ್ನೇಹಿತರೆ, ನನಗೆ ಟ್ರೈಲರ್ ನೋಡಿ ಮೊದಲು ಯೋಚನೆ ಆಗಿದ್ದು 45 ಸಿನಿಮಾವನ್ನು ಯಾರು ಡೈರೆಕ್ಟ್ ಮಾಡಿದ್ದು ಅನ್ನೋದು. ಯಾಕೆ ಅಂದರೆ ಅರ್ಜುನ್ ಜನ್ಯ ಅವರ ಡೈರೆಕ್ಷನ್ ನಲ್ಲಿ ಹಿಂದೆ ಬಂದಿರೋ ಚಿತ್ರಗಳನ್ನು ನಾವೆಲ್ಲ ನೋಡಿದ್ದೇವೆ. ಆದರೆ 45 ಸಿನಿಮಾದ ಟ್ರೈಲರ್ ನೋಡಿದಾಗ ಇದು ಉಪೇಂದ್ರ ಸರ್ ಡೈರೆಕ್ಟ್ ಮಾಡಿರೋ ಸಿನಿಮಾ ಅನ್ನೋ ತರ ಫೀಲ್ ಆಯ್ತು. ಯಾಕೆಂದರೆ ಉಪೇಂದ್ರ ಅವರ ಡೈರೆಕ್ಷನ್ ಯಾವಾಗಲೂ ಎಲ್ಲರಿಗಿಂತ ಡಿಫರೆಂಟ್ ಆಗಿ ಇರುತ್ತದೆ. ಆದ್ದರಿಂದ 45 ಟ್ರೈಲರ್ ನೋಡಿದಾಗ ಸ್ವಲ್ಪ ತಲೆಗೆ ಹುಳ ಬಿಟ್ಟಂಗಾಯ್ತು. ಈ ಟ್ರೈಲರ್ ಪ್ರೇಕ್ಷಕರನ್ನ ಒಂದು ಲೆಕ್ಕದಲ್ಲಿ ಈಗಾಗಲೇ 45 ಸಿನಿಮಾದ ಕಡೆ ಮನಸ್ಸು ಸೆಳೆಯುವಂತೆ ಮಾಡಿದೆ ಅನ್ನಿಸ್ತಾ ಇದೆ. 2 ನಿಮಿಷದ 26 ಸೆಕೆಂಡ್ನ ಈ ಟ್ರೈಲರ್ ನೋಡಿದವರು ಸಿನಿಮಾದ ಕತೆ ಯಾವುದು, ಏನು ಸ್ಟೋರಿ ಆಗಿರಬಹುದು ಅಂತ ಯಾವ ಕಾರಣಕ್ಕೂ ಕಂಡುಹಿಡಿಯೋಕೆ ಮಾತ್ರ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ 45 ಟ್ರೈಲರ್ ತಲೆಗೆ ಹುಳ ಬಿಟ್ಟಿದೆ. 45 ಟ್ರೈಲರ್ನ ವೀಕ್ಷಣೆ ಮಾಡಿದಾಗ ನನಗೆ ಒಂದು ಡೌಟ್ ಶುರುವಾಗಿತ್ತು. ಯಾವುದೋ ಲೋಕದಲ್ಲಿ ಯುದ್ಧ ನಡೆಯೋ ತರ ಒಂದು ದೃಶ್ಯ ಇದೆ. ಅದನ್ನು ನೋಡಿದಾಗ ಸಿನಿಮಾ ಹಿಸ್ಟರಿ ಹೇಳುತ್ತಾ ಸಿನಿಮಾ ನೋಡಿ ಇನ್ನೆಷ್ಟು ತಲೆಗೆ ಹುಳ ಬಿಟ್ಕೋಬೇಕು ಗೊತ್ತಿಲ್ಲ. ಸ್ನೇಹಿತರೆ, ಟ್ರೈಲರ್ ನೋಡಿದಾಗ 3 ಮೇನ್ ಕ್ಯಾರೆಕ್ಟರ್ಗಳಲ್ಲಿ ಉಪೇಂದ್ರ ಮತ್ತು ಶಿವರಾಜ್ ಕುಮಾರ್ ಅವರದ್ದು ಮನುಷ್ಯರ ಕ್ಯಾರೆಕ್ಟರ್ ಅಲ್ಲ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಪೌರಾಣಿಕ ಆಯುಧ ಮತ್ತು ಹಣೆ ಮೇಲೆ ವಿಭೂತಿ ಶಿವರಾಜ್ ಕುಮಾರ್ ಅವರನ್ನ ಶಿವನಿಗೆ ಹೋಲಿಸೋ ತರ, ಉಪೇಂದ್ರ ಅವರ ಕೈ ಮೇಲೆ ಇರೋ ತೂಕದ ಹಚ್ಚೆ, ಕೋಣದ ತಲೆಯ ಬೈಕ್ ಉಪೇಂದ್ರ ಅವರನ್ನ ಬಹುಶಃ ಯಮನಿಗೆ ಹೋಲಿಸೋ ತರ ಕಾಣಿಸ್ತಾ ಇದೆ. ಇನ್ನೊಂದು ಮುಖ್ಯವಾದ ವಿಚಾರ, ಶಿವರಾಜ್ ಕುಮಾರ್ ಅವರ ಲೇಡಿ ಗೆಟಪ್ ಟ್ರೈಲರ್ ಅಲ್ಲೇ ನೋಡೋಕೆ ಎಂತ ಖುಷಿ ಕೊಡುತ್ತೆ ಅಂದರೆ ಯಪ್ಪ, ಇದು ಶಿವಣ್ಣನ ಅನ್ನಿಸಿತ್ತು. ಇನ್ನು ಶಿವಣ್ಣನ ಲೇಡಿ ಗೆಟಪ್ ಸೀನ್ ಟಾಕೀಸ್ ಅಲ್ಲಿ ಬಂದಾಗ ಅಭಿಮಾನಿಗಳ ಸಂಭ್ರಮಾಚರಣೆ ಹೇಗಿರಬಹುದು ಅನ್ನಿಸ್ತಾ ಇದೆ. ಅಷ್ಟು ಚೆನ್ನಾಗಿ ಲೇಡಿ ಗೆಟಪ್ ಮೂಡಿ ಬಂದಿದೆ. ಇನ್ನು ರಾಜ್ ಬಿ ಶೆಟ್ಟಿ ಅವರ ಅಭಿನಯ ಸಾಮಾನ್ಯ ಮನುಷ್ಯರಂತೆ ಕಾಣಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಶಿವಣ್ಣ ಮತ್ತು ಉಪ್ಪಿ ಸರ್ ಅವರು ರಾಜ್ ಬಿ ಶೆಟ್ಟಿ ಅವರಿಗೆ ಕಾಟ ಕೊಡ್ತಾರೆ ಸಿನಿಮಾದ ಕಥೆಯಲ್ಲಿ ಅನ್ನಿಸ್ತಾ ಇದೆ. ಆದರೂ ಸ್ನೇಹಿತರೆ, ಈಗಲೇ ಏನು ಹೇಳೋಕೆ ಆಗೋದಿಲ್ಲ. ಟ್ರೈಲರ್ ಅಲ್ಲೇ ನಮ್ಮ ತಲೆ 20 ಚೂರಾಗಿದೆ. ಸಿನಿಮಾ ನೋಡಿದ ಮೇಲೆ 45 ಚೂರಾಗೋದಂತೂ ಪಕ್ಕ. ನನ್ನ ಲೆಕ್ಕದಲ್ಲಿ ಈ 3 ಸ್ಟಾರ್ ಸಿನಿಮಾ ಮಸ್ತ್ ಮಜಾ ಕೊಡೋದಂತೂ ಪಕ್ಕ. ಮಾರ್ಕ್ ಸಿನಿಮಾಗೆ ಟಕ್ಕರ್ ಕೊಡೋಕೆ ರೆಡಿಯಾಗಿ ಡಿಸೆಂಬರ್ 25ಕ್ಕೆ ಧೂಳೆಬ್ಬಿಸೋಕೆ ಬರ್ತಾ ಇದೆಯೇನೋ ಅನ್ನಿಸ್ತಾ ಇದೆ. ಸಿನಿಮಾ ಬಂದು ಪ್ರೇಕ್ಷಕರು ನೋಡಿ ಪ್ರೇಕ್ಷಕರ ರಿಯಾಕ್ಷನ್ ಹೇಗಿರುತ್ತದೆ ಅಂತ ನೋಡುವವರೆಗೂ ಏನು ಹೇಳೋಕೆ ಆಗೋದಿಲ್ಲ. ಅದಕ್ಕೆ ನಾವು ಡಿಸೆಂಬರ್ 25ರ ತನಕ ಕಾಯಲೇಬೇಕು. ಆದರೆ ಸ್ನೇಹಿತರೆ, ಮಾರ್ಕ್ 45 ಸಿನಿಮಾಗಳು ನಮ್ಮ ಕನ್ನಡದ ಸಿನಿಮಾಗಳು. ಡೆವಿಲ್ಗೆ ಪ್ರೋತ್ಸಾಹಿಸಿದ ಹಾಗೆ ಈ 2 ಸಿನಿಮಾಗಳಿಗೂ ಪ್ರೋತ್ಸಾಹಿಸುವುದು ನಮ್ಮ ಕರ್ತವ್ಯ. ಕನ್ನಡದ ಸಿನಿಮಾಗಳಿಗೆ ಮೊದಲ ಆದ್ಯತೆ ನಮ್ಮದು. ಇದು 45 ಸಿನಿಮಾದ ಟ್ರೇಲರ್ ವಿಚಾರವಾಗಿ ನನ್ನ ಅನಿಸಿಕೆ. ನಿಮಗೆ ಟ್ರೇಲರ್ ನೋಡಿ ಏನು ಅನ್ನಿಸಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಧನ್ಯವಾದ.